ಇವಾಗ ನೀವು ಹೇಗೆ ಹೋಗ್ಬೇಕು? ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಮೊದಲೆಲ್ಲ ಏನು ಮಾಡ್ತಾ ಇದ್ವಿ ಅಂತಂದ್ರೆ ಈ ಚಪ್ಪರ ಹಾಕುವುದಕ್ಕೆ ಈ ಅಡಿಕೆ ಗಿಡಗಳನ್ನು ಬಳಸ್ತಾ ಇದ್ರು. ತೆಂಗಿನ ಗರಿಗಿಂತ ಮುಂಚೆ ಇಲ್ಲಿ ಸಾಮಾನ್ಯವಾಗಿ ಇವುಗಳನ್ನ ನಾವು ಉರುಟುಗಲ್ಲು ಅಂತ ಹೇಳಿ ಕರಿತೇವೆ. ಇವುಗಳೆಲ್ಲ ಇದಾವಲ್ವಾ, ಇವುಗಳೆಲ್ಲ ಉರುಟುಗಲ್ಲು, ಕಲ್ಲು, ಒಂದ್ ರೀತಿ ಮಾದರಿಯಲ್ಲಿ ಕಲ್ಲು. ಹೌದು, ಇವುಗಳನ್ನೇ ಬಳಸಿ ಕಟ್ಟಿದ್ದಾರೆ. ಇದು 3 ಸುತ್ತಿನ ಕೋಟೆ ಆಗಿರೋದ್ರಿಂದ ಅಲ್ಲಲ್ಲೇ ಬುರುಜುಗಳು. ಆ ತಪ್ಪಿಸಿಕೊಂಡು ಬಂದಿರತಕ್ಕಂತಹ ಸೈನಿಕರು ನೇರವಾಗಿ ಬಂದು ಕಾರಣಿಯಲ್ಲಿರ್ತಕ್ಕಂತಹ ತರಬೇತಿ ಕೇಂದ್ರಕ್ಕೆ ಬರ್ತಾರೆ, ಕುದುರೆ ತರಬೇತಿ ಕೇಂದ್ರಕ್ಕೆ. ಆ ಸೈನಿಕರು ಹೇಳ್ತಾರೆ, ಇಲ್ಲ, ಕೆಳದಿಯವರು ದಾಳಿ ಮಾಡ್ತಾ ಇದ್ದಾರೆ, ಯಾವ ರೂಪದಲ್ಲಾದರೂ ದಾಳಿ ಮಾಡಬಹುದು, ನಮಗಿಷ್ಟೆಲ್ಲ ಹಿಂಸೆ ಕೊಟ್ಟು ವಿಚಾರವನ್ನೇ ತಿಳ್ಕೊಂಡಿದ್ದಾರೆ, ನೀವು ಯಾವುದಕ್ಕೂ ಅಲರ್ಟ್ ಇರಿ. ಅಲ್ಲಿ ಅರಮನೆ ಸುಟ್ಟಿದೆ ಅಂತಂದರೆ ಸಾವಿರಾರು ಪಾಪಕರ್ಮಗಳಾಗಿರ್ತವೆ, ಎಷ್ಟೋ ಜೀವಿಗಳು ಸತ್ತೋಗಿರ್ತವೆ, ಮನುಷ್ಯರು ಸತ್ತೋಗಿರ್ತಾರೆ, ಬಸರಿಯರು ಸತ್ತೋಗಿರ್ತಾರೆ, ಅಥವಾ ಮುದುಕರು ಸತ್ತೋಗಿರ್ತಾರೆ, ಯಾರೋ ಸತ್ತೋಗಿರ್ತಾರೆ. ಅದೆಲ್ಲ ಯೂಶಲಿ ನಾನು ವಿಡಿಯೋದ ಮಾಡಬೇಕಾದ್ರೆ ತುಂಬ ಕೋಟೆ ಕಟ್ಟಡಗಳ ವಿಡಿಯೋಗಳನ್ನ ಮಾಡಿದ್ದೀನಿ. ಈ ವಿಡಿಯೋ ಮಾಡಬೇಕಾದ್ರೆ ನಮ್ಮ ವೀಕ್ಷಕರೊಬ್ಬರು ಪರ್ಟಿಕ್ಯುಲರ್ ಆಗಿ ತುಂಬ ಜನ ಕಮೆಂಟ್ಸ್ ಮಾಡಿದ್ರು. ಏನಂತ, ಮೇಡಮ್ ನೀವು ಕಾಡ್ಗೆ ಹೋಗ್ತಾ ಇದ್ದೀರಾ, ಮಲೆನಾಡು ಭಾಗಕ್ಕೆ, ಅದ್ರಲ್ಲಿ ಶಿವಮೊಗ್ಗ ಅಂತ ಹೇಳಿದ್ರೆ ಕಳಿಂಗ ಹಾವುಗಳಿರ್ತವೆ, ಸರ್ಪಗಳು, ನೀವೊಂದು ಕಡ್ಡಿ ಹಿಡ್ಕೊಳ್ಳಿ ಮೇಡಮ್, ಕೋಲ್ ಹಿಡ್ಕೊಳ್ಳಿ, ನೀವು ಹೆಜ್ಜೆಡಕ್ಕಿಂತ ಮುಂಚೆ ಅಲ್ಲಿಟ್ಟೆ ಆಮೇಲೆ ಮಾಡಿ ಅಂತ ಹೇಳಿದರು. ಏನಾದ್ರು ಹಾವಿದ್ರೆ ಓಡೋಗ್ಬಿಡುತ್ತೆ ಅಂತ, ಯಾವ್ದಾದ್ರು ಕೀಟಗಳಿದ್ರು ಕೂಡ ಅಂತ. ಹಾಗಾಗಿ ಬಳಸ್ದೆ. ಅವ್ರು ಕೊಟ್ಟಿದ್ದು ತುಂಬ ಯೂಸ್ ಆಯಿತು. ಯಾಕೆಂದರೆ ನಾವು ಈ ಕೋಟೆ ಒಳಗಡೆ ಒಂದು ಹಾವು ನೋಡ್ದು, ಅದ್ರ ಜೊತೆಗೆ ಇನ್ನೊಂದು ಸರ್ ಏನೋ ಹೇಳ್ತಾ ಇದ್ರು. ಏನು ಸರ್ ಇದು? ಇಲ್ಲಿ ಅಡಿಕೆಯ ಆಕೃತಿಯಲ್ಲಿ ಗಿಡಗಳು ಕಾಣಿಸ್ತಾವಲ್ವ, ಇದು ತುಂಬಾ ಮೊದಲಿಂದಲೂ ಈ ಅಡಿಕೆಯನ್ನು ಬಳಸ್ತಾ ಇದ್ರು ನಮ್ಮಲ್ಲಿ. ಇದನ್ನ ನಾವು ಗಾಜಿ ಅಡಿಕೆ ಅಂತ ಹೇಳಿ ಸ್ಥಳೀಯವಾಗಿ ಕರಿತೇವೆ. ಪಾಂಡವರ ಅಡಿಕೆ ಅಂತಾನೂ ಸಹ ಕರೀತಾರೆ ಈ ಗಿಡಗಳಿದಾವಲ್ವಾ. ಇದನ್ನ ಮೊದಲೆಲ್ಲ ಏನು ಮಾಡ್ತಾ ಇದ್ವಿ ಅಂತಂದ್ರೆ ಈ ಚಪ್ಪರ ಹಾಕುವುದಕ್ಕೆ ಈ ಅಡಿಕೆ ಗಿಡಗಳನ್ನ ಬಳಸ್ತಾ ಇದ್ರು. ತೆಂಗಿನ ಗರಿಗಿಂತ ಮುಂಚೆ. ಅಂದ್ರೆ ಈ ಬಾಳೆಕೋಲು ಅಥವಾ ಗಳ ಎಳೆ ಅಂತ ಕರಿತೀವಲ್ವಾ, ಅದಕ್ಕೆ ಇದನ್ನ ಬಳಸ್ತಾ ಇದ್ರು. ಇದರ ಹಿಂಗಾರ, ಇದು ಅಡಿಕೆ ಬಿಡತ್ತೆ, ಇದು ಅದರ ಹಿಂಗಾರ ಕೆಂಪು ಆಕೃತಿಯಲ್ಲಿ ಬರುತ್ತೆ, ತುಂಬಾ ಸುಂದರವಾಗಿದೆ ಇರುತ್ತದು. ಅದನ್ನ ಅಲಂಕಾರಕ್ಕೆ ಬಳಸ್ತಾ ಇದ್ರು. ಒಂದು ಗಿಡವನ್ನು ಕಡಿದ್ರೆ ಎಲ್ಲದಕ್ಕೂ ಬಳಕೆ ಮಾಡ್ತಾ ಇದ್ರು ಅನ್ನುವಂಥದಕ್ಕೆ ಇದು ಒಂದು ಉದಾಹರಣೆ. ಅವಾಗ ಇದು ಈ ಭಾಗದಲ್ಲಿ ಜಾಸ್ತಿ ಕಂಡು ಬರುತ್ತೆ. ಇಲ್ಲಿಂದ ಕಾರಣಿ ಮತ್ತು ಇದ್ರ ಮಧ್ಯೆ ತುಂಬಾ ಇದೆ, ಬೇರೆ ಕಡೆನೂ ಇದೆ, ಬಟ್ ಇಲ್ಲಿ ಜಾಸ್ತಿ ಇದೆ. ಆ ಟೆಕ್ನಾಲಜಿ ನೋಡಿ ಸರ್, ಯಾಕೆಂದ್ರೆ ನ್ಯಾಚುರಲ್ ಆಗಿ ಇರಬೇಕು, ಶಾಶ್ವತವಾಗಿ ಉಳ್ಕೋಬೇಕು ಅಂತ ಹೇಳಿ ಕೋಟೆ ಹತ್ತೋದಕ್ಕೆ ಇಳಿಯೋದಕ್ಕೆ, ಸೈನಿಕರು ಒಂದು ಬಿಡಾರ ಹೂಡೋದಕ್ಕೆ ಒಂದು ವ್ಯವಸ್ಥೆ, ಮತ್ತೆ ಅದ್ರ ಪಕ್ಕನೆ ಕಂದಕ, ಕೋಟೆ ಭಾಗದಲ್ಲಿ ಸೀಕ್ರೆಟ್ ಬಾವಿಗಳು, ಅಲ್ಲಲ್ಲಿ ನೀರಿನ ಜರಿಗಳು, ತೊರೆಗಳು, ಮತ್ತೆ ಕುದುರೆಗಳು, ಆನೆಗಳು ಕುಡಿಲಿಕ್ಕೆ ಸಪ್ರೇಟ್ ಆಗಿ ಒಂದು ಹೊಂಡದ ವ್ಯವಸ್ಥೆ ಆಗಿರ್ಬೋದು. ಮತ್ತೆ ಇಲ್ಲಿಂದ ಮುಂದೆ ಒಬ್ಬರ ಸೈನಿಕರಿಂದ ಮತ್ತೊಂದು ಸೈನಿಕರಿಗೆ ಕಾಣಲಿಕ್ಕೆ ಸುತ್ತಮುತ್ತ ಇರುವಂತ ಬುರ್ಜು ವ್ಯವಸ್ಥೆ ನೋಡಿದ್ರೆ ನಿಜವಾಗ್ಲೂ ಅವ್ರ ಮಾದರಿನ ಮೆಚ್ಚಲೇಬೇಕು. ಇವಾಗ ಯಾವುದೇ ಇಂಜಿನಿಯರ್ ಆಗಿರ್ಬೋದು, ಸಿವಿಲ್ ಇಂಜಿನಿಯರ್ ಕೂಡ ಕರ್ಕೊಬಂದು ನಿಲ್ಸಿದ್ರು. ಈ ರೀತಿಯಾಗಿ ಒಂದು ಕನ್ಸ್ಟ್ರಕ್ಷನ್ ಮಾಡ್ಕೊಡಕ್ಕೆ ಸಾಧ್ಯನೇ ಆಗಲ್ಲ. ಯಾಕೆಂದ್ರೆ ಕಾಂಕ್ರೀಟ್ ಕಟ್ಟಡಗಳು ಯಾವತ್ತಿದ್ರು ಬಿದ್ದೋಗೆ ಹೋಗುತ್ತೆ, ಆದ್ರೆ ಇವೆಲ್ಲ ಶಾಶ್ವತವಾಗಿರೋದು. 600 ವರ್ಷ ಆದ್ರೂ ಇಷ್ಟೊಂದು ಮರಗಳು, ಇಷ್ಟೊಂದು ಅಂದ್ರೆ ಪರಿಸರಾತ್ಮಕ ಮಳೆ ಗಾಳಿ ಚಳಿಗೂ ಸಹ ಏನು ಆಗದೆ ಹಾಗೆ ಇದೆಯಲ್ಲ, ಇನ್ನೂ ಬಹಳಷ್ಟು ಅವಶೇಷಗಳು ಉಳ್ಕೊಂಡಿದಾವಲ್ವಾ. ಅದು ಆ ಕಾಲದ ಕೆಲಸದ ಒಂದು ದಕ್ಷತೆಗೆ ಒಂದು ಉದಾಹರಣೆ. ಮತ್ತೆ ಆ ಕಾಲದಲ್ಲೆಲ್ಲ ಮಷಿನ್ಗಳು ಯೂಸ್ ಮಾಡ್ತಾ ಇರ್ಲಿಲ್ಲ, ಏನಿಲ್ಲ, ಎಲ್ಲ ಮ್ಯಾನ್ಯುವಲ್ ವರ್ಕ್, ಮನುಷ್ಯರೇ ಕೆಲಸ ಮಾಡ್ತಾ ಇದ್ದು. ಅದ್ರ ಜೊತೆಗೆ ಮಣ್ಣಾಗಿರ್ಬೋದು, ಇವಾಗ ಇಟ್ಕೆ ಎಲ್ಲ ನಿರ್ಮಾಣ ಮಾಡಿದಾರಲ್ಲ, ಕಲ್ಲು, ಅದೆಲ್ಲ ಅಷ್ಟು ರಾಸಾಯನಿಕವಾಗಿ ಆಗಿರ್ಲಿಲ್ಲ, ಪೊಲ್ಯೂಟ್ ಆಗಿರ್ಲಿಲ್ಲ, ಎಲ್ಲ ನ್ಯಾಚುರಲ್ ಆಗಿರ್ತಾ ಇತ್ತು, ಮತ್ತೆ ಪರಿಶುದ್ಧವಾಗಿತ್ತು. ಹಾಗಾಗಿ ಅದ್ರ ಕ್ವಾಲಿಟಿ ಇವಾಗಲೂ ಕೂಡ ನೋಡ್ಬೋದು. ಸುಡೋ ಬಿಸಿಲು, ಬೇಸಿಗೆ ಬೆವರು, ಡ್ಯಾಂಡ್ರಫ್ನಿಂದ ನಿಮ್ಮ ಹೇರ್ನ ಡ್ಯಾಮೇಜ್ ಮಾಡ್ತಿದ್ಯಾ? ಹಾಗಿದ್ರೆ ಬಳಸಿ 108 ಆಯುರ್ವೇದಿಕ್ ಗಿಡಮೂಲಿಕೆಗಳಿಂದ ತಯಾರು ಮಾಡಿದಂತಹ ನೀಲಾಂಬರಿ ಹರ್ಬಲ್ ಹೇರ್ ಆಯಿಲ್. ಹೇರ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ, ನಿಮ್ಮ ಹೇರ್ ಕೂಡ ಚೆನ್ನಾಗಿರುತ್ತೆ, ಹೇರ್ ಸ್ಟ್ರೆಂತ್ ಅಂಡ್ ಸ್ಟ್ರಾಂಗ್ ಆಗಿರುತ್ತೆ. ಫೇಕ್ ಅಂಡ್ ಕೆಮಿಕಲ್ ಹೇರ್ ಆಯಿಲ್ನ ಬಳಸಬೇಡಿ. ಕೆಳಗೆ ಕೊಟ್ಟಿರುವಂಥ ನಂಬರ್ಗೆ ಕರೆ ಮಾಡಿ ಆದಿವಾಸಿ ನೀಲಾಂಬರಿ ಹೇರ್ ಆಯಿಲ್ನ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ. ಮತ್ತು ವ್ಯವಸ್ಥೆಗಳೆಲ್ಲ ಚೆನ್ನಾಗಿದೆ. ನನಗಿಷ್ಟ ಆಗಿದ್ದು ರಾಣಿ ಚೆನ್ನಭೈರಾದೇವಿದು ಒಂದು ಸ್ಥಳೀಯ ಪ್ರಜೆಗಳಿಗಾಗಿರ್ಬೋದು, ಸೈನಿಕರಿಗಾಗಿರ್ಬೋದು, ಒಂದು ರೀತಿಯಾಗಿ ಮೂಲಭೂತ ವ್ಯವಸ್ಥೆಗಳನ್ನ ಕಲ್ಪಿಸಿ ಕೊಡ್ತಾ ಇದ್ದಿದ್ದು ನೋಡಿದರೆ ಆಶ್ಚರ್ಯ ಆಯಿತು. ಇವಾಗ ಯಾವುದೇ ಕೋಟೆ ಕತ್ತಲೆಗಳಿಗೆ ಹೋದ್ರೂ ಬುರ್ಜ್ ಇರುತ್ತೆ, ಅದ್ರ ಮೇಲೆ ಈ ರೀತಿ ಮನೆ ಆಕಾರದಲ್ಲಿ ಇರಲ್ಲ. ಒಬ್ರು ವಿಶ್ರಾಂತಿ ಪಡ್ಕೊಂಡು ಇನ್ನೊಬ್ರು ಬರಬೇಕಿತ್ತು, ಈ ರೀತಿಯಾಗಿ ರೊಟೀನ್ ಡ್ಯೂಟಿ ಆಗ್ತಾ ಇತ್ತು. ಇಲ್ಲಿ ಸೈನಿಕರೇ ಉಳ್ಕೊಂಡು ಅಲ್ಲೇ ಒಂದು ರೀತಿಯಾಗಿ ವಿಶ್ರಾಂತಿ ಪಡ್ಕೊಂಡು ಮತ್ತೆ ಅವ್ರ ಡ್ಯೂಟಿನ ಕಂಟಿನ್ಯೂ ಮಾಡೋದಿದೆಯಲ್ಲ, ನಿಜವಾಗ್ಲೂ ಆ ರೀತಿಯಾಗಿ ಮೂಲಭೂತ ವ್ಯವಸ್ಥೆ ಕೊಡೋದಕ್ಕೇನೆ ಅವ್ರನ್ನ ಔವರಸಿ ಅಂತ ಕರೆದಿದ್ದಾರೆ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ. ನಿಜವಾಗೂ ಅವ್ರ ಹೆಸರನ್ನ ನಾವೆಲ್ಲ ಗಮನಿಸ್ತಾ ಹೋದ್ರೆ ಹಿರಿಯರಸಿ, ಔವರಸಿ, ಈ ರೀತಿಯಾಗಿರ್ತಕ್ಕಂಥ ಹೆಸರುಗಳು ಅವ್ರಿಗೆ ಬಹಳ ವಿಶೇಷವಾಗಿರ್ತು. ನೋಡ್ರಿ ಆ ಹೆಸರಿನಲ್ಲಿ ಎಷ್ಟು ಅರ್ಥ ಇದೆ ಅಂತಂದ್ರೆ, ಅವ್ವ ಅರಸಿ ಅರ್ಥದಲ್ಲಿ ನೋಡ್ರಿ, ಭಾವನಾತ್ಮಕವಾಗಿ ಅವ್ವ, ಹಾಗೆ ಗೌರವಾತ್ಮಕ ಆಗಿ ಅರಸಿ, ಎರಡೂ ಅರ್ಥಗಳು ಒಂದೇ ಶಬ್ದದಲ್ಲಿ ಬರ್ತಾ ಇದೆ. ಹೌದು.
ಬೇಕು ಅಂದರೆ ನಿಮ್ಮ ಕೈ ಕೊಡ್ರಿ, ಇಲ್ಲಷ್ಟೇ. ಇಲ್ಲೆಲ್ಲ ಮೆಟ್ಲುಗಳಿದ್ದು ಅನ್ಸುತ್ತೆ. ಮೆಟ್ಲುಗಳಿದ್ದು ಮೇಡಮ್ ಇಲ್ಲಿ ನೋಡಿ, ಕಟ್ಟಡಗಳು ನೋಡ್ರಿ, ಕಟ್ಟಡ ಅವಶೇಷಗಳು ನೋಡ್ರಿ. ಹೌದು, ಇದು ಕೋಟೆಯ ಗೋಡೆ ಮೇಡಮ್. ಇದು ಆ ಭಾಗಕ್ಕೂ ಈ ಭಾಗಕ್ಕೂ ಮಧ್ಯೆ ಇರ್ತಕ್ಕಂಥ. ನೀವು ಅವಾಗ ಬಂದಿದ್ರಲ್ಲ, ಅವಾಗ್ಲೂ ಇಷ್ಟೇ ಇತ್ತ? ಇದೇ ರೀತಿ ಇತ್ತು ಮೇಡಮ್, ಏನ್ ಹಾಳಾಗಿಲ್ಲ ನೀವು ನೋಡಿದಾಗ? ಅವಾಗ ಹೇಗಿತ್ತು ಇವಾಗ್ಲೂ ಹಾಗೇ ಇದೆ. ಯಾಕೆಂದ್ರೆ ಇಲ್ಲಿ ಜನಗಳೇ ಬರಲ್ವಲ್ಲ ಸರ್? ಹೌದು ಹೌದು. ಇದು ಒಂದು ಬುರ್ಜ್ ಅನ್ಸುತ್ತೆ. ಇದು ಒಂದು ಬುರ್ಜ್ ಆಗಿತ್ತು. ಎಷ್ಟು ಬುರ್ಜ್ ಇತ್ತು ಸರ್ ಹಾಗಾದ್ರೆ? ಇದು 3 ಸುತ್ತಿನ ಕೋಟೆ ಆಗಿರೋದ್ರಿಂದ ಅಲ್ಲಲ್ಲೇ ಬುರುಜುಗಳು ಈಗ ಎಷ್ಟಿದ್ದು ಅಂತ ನಿಖರವಾಗಿ ಹೇಳಲಿಕ್ಕೆ ಆಗೋದಿಲ್ಲ ನಮ್ಮ ಹತ್ರ. ಎಷ್ಟು ಎಕರೆ ಕವರ್ ಮಾಡುತ್ತೆ ಈ ಕೋಟೆ? ಇದು ನನ್ನ ಅನಿಸಿಕೆ ಒಂದು 3 ಎಕರೆ ಕವರ್ ಇದೆ ಮೇಡಮ್. ಇದು 3 ಎಕರೆ ಕವರ್ ಇದೆ. ಆಮೇಲೆ ಆ ಕಂದಕ ತುಂಬಾ ದೂರದವರೆಗೆ ಹೋಗಿದೆ. ಆ ಕಂದಕ ಎಲ್ಲಿ ಎಂಡ್ ಆಗತ್ತೆ ಗೊತ್ತಾ? ಅಲ್ಲೊಂದು ಹಳ್ಳ ಬರುತ್ತೆ, ಆ ಹಳ್ಳದ ಹತ್ರ ಎಂಡ್ ಆಗತ್ತೆ. ಹಳ್ಳದ ನೀರು ಸುತ್ತ ಹರಿತಾ ಇತ್ತು ಅನ್ಸುತ್ತೆ. ಅದರಿಂದ ಹಳ್ಳ ಆ ಕಡೆ ಒಂದು ಫಾಲ್ಸ್ ಆಗಿ ಬೀಳತ್ತೆ. ಈಗ ಇನ್ ಕೇಸು ನಾನು ಫ್ರೀ ಇದ್ದೀನಿ, ನಮಗೆ ಏನು ತೊಂದರೆ ಇಲ್ಲ, ವೈರಿಗಳು ಅಥವಾ ಶತ್ರುಗಳ ದಾಳಿ ಇಲ್ಲ, ಏನಿಲ್ಲ ಅಂತಂದಾಗ ಜಾನುವಾರುಗಳು, ದನಕರುಗಳು, ಕುದುರೆ, ಆನೆಗಳು ನೇರವಾಗಿ ಆ ಕಂದಕದಿಂದ ಸೀದಾ ಹೋಗಿ ಅಲ್ಲಿ ನೀರು ಕುಡಿತಾ ಇತ್ತು. ಹಾಗಾಗಿ ಅಗತ್ಯಕ್ಕೆ ತಕ್ಕಂತೆ ಇಲ್ಲಿ ಅಗತ್ಯ ಬಂತು, ಹೊರಗಡೆ ಹೊರಡುವಂತಹ ಪ್ರಮೇಯ ಇಲ್ಲ, ಇಲ್ಲೇ ಇರಬೇಕಾಗತ್ತೆ, ಆವಾಗ ಇಲ್ಲಿ ನೀರು ಇಲ್ಲ, ಫ್ರೀ ಇದ್ದೀನಿ ಅಂದ್ರೆ ಅಲ್ಲಿ ನೀರು. ಅದು ಸಹಜವಾಗಿತ್ತು. ಒಂದು ಕಾಲದಲ್ಲಿ ಸಮೃದ್ಧಿಯಾಗಿ ಆಡಳಿತ ಮಾಡಿದಂಥ ಭಾಗ ಇವತ್ತು ಹೇಗಾಗಿದೆ ನೋಡಿ. ಇಲ್ಲಿ ಒಂದು ಜನರು ಇಲ್ಲ, ಅದ್ರ ಜೊತೆಗೆ ಒಂದು ವ್ಯವಸ್ಥೆನೂ ಇಲ್ಲ, ಒಂದು ಮನೆ ಇಲ್ಲ. ಇಲ್ಲಿ ಸಾವಿರಾರು ಮನೆ ಇರ್ತಕ್ಕಂತಹ ಕುರುಗಳನ್ನು ಈಗಲೂ ತೋರಿಸ್ತೇನೆ ನಾನು ಕಾಡಲ್ಲಿ. ಈಗ ಈ ಕಡೆ ಕೆಳಭಾಗದಲ್ಲಿ ನಾವು ಹೇಳಿದ್ರೆ ದಟ್ಟ ಅರಣ್ಯ, ನಿಮಗೊಂದು 1000ಕ್ಕೂ ಹೆಚ್ಚು ಮನೆಯ ಕುರುಹುಗಳನ್ನು ನಾನು ತೋರಿಸಬಲ್ಲೆ. ಅಲ್ಲಿ ನೀವು ಊಹೆ ಮಾಡಬಹುದು, ಇದಕ್ಕಿಂತ ಬೃಹದಾಕಾರದ ಮರಗಳು, ಅಲ್ಲೂ ಬಾವಿಗಳಿದ್ದಾವೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ನಾಗರ ವಿಗ್ರಹಗಳೇ ಜಾಸ್ತಿ ಸಿಗ್ತವೆ ಈ ಭಾಗದಲ್ಲಿ, ಅದರಲ್ಲೂ ತುಂಬ ನಾಗರ ವಿಗ್ರಹಗಳು. ಹಾಗಾಗಿ ಅಲ್ಲಿ ಜನವಸತಿ ಇತ್ತು ಅನ್ನುವಂಥದ್ದಕ್ಕೆ ಅವೆಲ್ಲ ಉದಾಹರಣೆ. ಇವಾಗ ನೀವು ಹೇಗೆ ಹೋಗ್ಬೇಕು? ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಹೀಗೆ ಹೋದ್ರೂ ಹೋಗತ್ತೆ, ಇಲ್ಲಿ ಇಳಿದು ಹೋದ್ರೂ ಹೋಗ್ತೀವಿ. ಹೀಗೆ ಹೋಗೋಣ? ಹೀಗೆ ಹೋಗೋಣ ಬರ್ರಿ, ಅಥವಾ ಇಲ್ಲೇ ಹೋಗೋಣ ಬರ್ರಿ. ಹೌದಾ? ಅಲ್ಲೇ ಹತ್ತುತ್ತೀವಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಕೋಟೆಗೆ ಎಷ್ಟು ಕಡೆಯಿಂದ ಎಂಟ್ರೆನ್ಸ್ ಇತ್ತು? ಒಂದು ಈ ಭಾಗದಿಂದ ಎಂಟ್ರಿ ಇತ್ತು, ಒಂದು ಇನ್ನೊಂದು ಆ ಭಾಗ, ಆ ಕಡೆ ನಾವು. ಈ ಭಾಗ ಯಾವ್ದಕ್ಕೆ ಸೇರುತ್ತೆ? ಇದು ಹಾಡುವಳ್ಳಿ ದಿಕ್ಕು. ಈ ಕಡೆದು? ಈ ಕಡೆ ಇದು ಹೊಗೆವಡ್ಡಿ ದಿಕ್ಕು ಅಂತಾನೆ ಕರಿತೀವಿ. ಇದು ಸಾಗರದ ಈ ಕಟ್ಟಿನ ಕಾರಿನ ದಿಕ್ಕು. 2 ಎಂಟ್ರಿಗಳನ್ನು ನೋಡ್ಬೋದು. ಬಟ್ ಎಂಟ್ರಿಗಳೆಲ್ಲ ಈಗ ನಾಶ ಆಗಿದೆ. ಎಲ್ಲಿ ನೀವು ಕರೆಕ್ಟಾಗಿ ಹುಡ್ಕೊಂಡು ಹೋದ್ರೆ ಮಾತ್ರ ಗೊತ್ತಾಗತ್ತೆ ಹೊರತು ನೋಡಿದ ತಕ್ಷಣ ಇದು ಎಂಟ್ರಿ ಅಂತ ನಿಮ್ಗೆ ಗೊತ್ತಾಗಲ್ಲ, ಯಾಕಂದ್ರೆ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಹಾಗಾಗಿ ಆಮೇಲೆ ಇಲ್ಲಿ ಹೊಗೆವಡ್ಡಿ ಮತ್ತು ಕೆಲವು ಕೋಟೆಗಳ ಉದಾಹರಣೆ ನಾನು ಕೊಡಬಹುದು. ಹೆನ್ನಿಯಲ್ಲಿ ಒಂದು ಮಣ್ಣಿನ ಕೋಟೆ ಇತ್ತು, ಅದು ಹೊನ್ನ ಮಹಾರಾಜನ ಕಾಲದ್ದು. ಈಗಲೂ ಅದನ್ನು ಕೋಟೆ ಕಾನು ಅಂತ ಕರಿತೇವೆ. ಅಲ್ಲಿ ಹೋಗೋದು ತುಂಬ ದುಸ್ತರ ಬಿಡ್ರಿ. ಮಣ್ಣಿನ ಕೋಟೆ ಇದು. ಜಂಬಿಟಿಗೆ ಕಲ್ಲು, ಉರುಟುಗಲ್ಲಿನ ಕೋಟೆ. ಕಾನೂರಲ್ಲಿ ಉರುಟುಗಲ್ಲು ಇದೆ, ಶಿಲಾಕಲ್ಲು ಇದೆ, ಎಲ್ಲದೂ ಇದೆ. ಇಲ್ಲಿ ಸಾಮಾನ್ಯವಾಗಿ ಇವುಗಳನ್ನು ನಾವು ಉರುಟುಗಲ್ಲು ಅಂತ ಹೇಳಿ ಕರಿತೇವೆ. ಇವುಗಳೆಲ್ಲ ಇದಾವಲ್ವಾ, ಇವುಗಳೆಲ್ಲ ಉರುಟುಗಲ್ಲು, ಕಲ್ಲು. ಒಂದ್ ರೀತಿ ಮಾದರಿಯಲ್ಲಿ ಕಲ್ಲು. ಹೌದು, ಇವುಗಳನ್ನೇ ಬಳಸಿ ಕಟ್ಟಿದ್ದಾರೆ. ಹಾಗೆಯೇ ಮಾವಿನಗುಂಡಿ ಮೇಲ್ಭಾಗದಲ್ಲಿ ಆ ಊರಿನ ಹೆಸರು ಮಾಡ್ತಿದ್ದೀನಿ, ಅಲ್ಲೂ ಸಹ ಉರುಟುಗಲ್ಲಿನ ಕೋಟೆ ಇದೆ. ಬಹುತೇಕವಾಗಿ ಅವರ ಕಟ್ಟಡಗಳಿರಬಹುದು, ಕೋಟೆಗಳಿರಬಹುದು, ಅವಶೇಷಗಳಿರಬಹುದು, ಎಲ್ಲವನ್ನು ಉರುಟುಗಳಲ್ಲಿ ಕಟ್ಟುವಂಥದ್ದು ಆವಾಗಿನ ಪದ್ಧತಿಯಾಗಿತ್ತು. ನೋಡಿದ ತಕ್ಷಣ ಗೊತ್ತಾಗತ್ತೆ ಇದು ಗೇರುಸೊಪ್ಪ ಸಾಮ್ರಾಜ್ಯದ ಕಟ್ಟಡ ಅನ್ನುವಂಥದ್ದಕ್ಕೆ ಆ ಉರುಟುಗಲ್ಲನ್ನೇ ಬಳಸಿ ಕಟ್ತಾರೆ. ಈಗ ಅವರು ಒಂದು ಐಡಿಯಾವನ್ನು ಹೇಳ್ತಾರೆ,
ನೀವು ಅಲ್ಲಿ ಯಾರು ಸೆರೆಯಾಗಿರ್ತಕ್ಕಂತಹ ನಗರಿ ನಾಡಿನ ಅಥವಾ ಗೇರುಸೊಪ್ಪ ನಾಡಿನ ಸೈನಿಕರು ಅವರು ಅನಿವಾರ್ಯ ಬಾಯಿ ಬಿಡಬೇಕಾಗಿ ಬರುತ್ತೆ. ನೀವು ಒಂದು ಕೆಲಸ ಮಾಡ್ರಿ, ಮಳೆಗಾಲದಲ್ಲಿ ಒಂದು ಸೈನಿಕ ನೆಲೆ ಇದೆ, ಸೈನಿಕರೆಲ್ಲ ಒಂದು ರೀತಿ ರೆಸ್ಟ್ ಮಾಡುವಂತಹ ಜಾಗನೂ ಹೌದು, ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ಲೇಸು ಹೌದು. ಅದ್ರ ಮೇಲೆ ದಾಳಿ ಮಾಡಬೇಕು. ಯಾವುದು? ಹೊಗೆವಡ್ಡಿ ಅಂತಿದೆ, ಹೊಗೆಕೆರೆ ಅಂತಿದೆ, ಅಲ್ಲೊಂದು ಅರಮನೆ ಇದೆ, ಅರಮನೆ ಹಿಂಭಾಗದಲ್ಲಿ ಕೋಟೆ ಇದೆ. ಇಲ್ಲಿ ಅರಮನೆ ಇತ್ತಾ? ಇತ್ತು. ಎಲ್ಲಿ ಸರ್? ಅಲ್ಲಿ ತೋರಿಸ್ತೇನೆ ನಾನು, ತೋರಿಸ್ತೇನೆ, ಅವಶೇಷಗಳೇನು ಉಳಿದಿಲ್ಲ, ಬಟ್ ಹೇಳ್ತೇನೆ. ಅಲ್ಲಿ ನೀವು ದಾಳಿ ಮಾಡಿದಿರಿ ಅಂತಂದರೆ ನೂರಾರು ಸೈನಿಕರು ಇರ್ತಾರೆ, ಒಂಥರ ರೆಸ್ಟ್ ಪಡೆಯುವಂತಹ ಜಾಗ ಅದು. ನೀವು ಮಳೆಗಾಲದಲ್ಲಿ ಹೋಗಿ ದಾಳಿ ಮಾಡಿದ್ರಿ ಅಂದರೆ ಸುಲಭವಾಗಿ ಅದನ್ನು ಗೆಲ್ಲಬಹುದು ಅನ್ನುವ ಒಂದು ಐಡಿಯಾವನ್ನು ಸೆರೆಯಾಗಿರ್ತಕ್ಕಂಥ ಸೈನಿಕರು ಆ ಬರೇಕಲ್ ಬತೇರಿಯಲ್ಲಿ ಹೇಳ್ತಾರೆ. ಅವ್ರು ಹೇಳಿದ ಹಾಗೆ ಇವರು ಒಂದು ಐಡಿಯಾವನ್ನು ಮಾಡ್ತಾರೆ. ಯಾರು? ಕೆಳದಿ ಅರಸರು, ಸೈನಿಕರು. ಆಯಿತು, ನಾವೀಗ ಚಿಮಲೆಕೋಟೆಯನ್ನು ದಾಳಿ ಮಾಡಿದ್ವಿ, ಅಲ್ಲಿರ್ತಕ್ಕಂತಹ ಎಲ್ಲ ಸೈನಿಕರಿಗೆ ಹೇಳಿದ್ದೇನು? ಚಿಮಲೆಕೋಟೆ ನಾಯಕನನ್ನು ನಾವು ಸಾಯಿಸಿದ್ದೀವಿ, ಚಿಮಲೆಕೋಟೆ ಈಗೇನು ಅಷ್ಟೊಂದು ಮಹತ್ವ ಇಲ್ಲ, ಇನ್ನು ಹೊಸ ನಾಯಕ ಬರಬೇಕು, ಅವರಲ್ಲಿ ಏನು ಅಷ್ಟೊಂದು ತ್ರಾಣ ಇರೋದಿಲ್ಲ, ಹಾಗಾಗಿ ಚಿಮಲೆಕೋಟೆ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಈ ರೀತಿ ವಿಚಾರಗಳನ್ನು ಸೆರೆಯಾಗಿರ್ತಕ್ಕಂಥ ಸೈನಿಕರಿಗೆ ಹೇಳಿ ನಂಬಿಸಿರ್ತಾರೆ. ಚಿಮಲೆಕೋಟೆ ನಾಯಕ ಸತ್ತೋಗಿದ್ದಾನೆ. ಅದಕ್ಕೆ ಅವರು ಸ್ವಲ್ಪ ಖೇದವನ್ನು ವ್ಯಕ್ತಪಡಿಸ್ತಾರೆ, ಯಾಕಂದ್ರೆ ನಮ್ಮನ್ನು ಜೊತೆಯಲ್ಲಿರ್ತಕ್ಕಂಥ ನಾಯಕ ಹೋಗಿದ್ದಾನೆ ಅಂತಂದರೆ ಬೇಸರ. ಆಗ ಇವರೊಂದು ಯೋಜನೆಯನ್ನು ಮಾಡ್ಕೊಳ್ತಾರೆ, ಹೊಗೆವಡ್ಡಿ ಮೇಲೆ ದಾಳಿ ಮಾಡೋಣ ಅವ್ರ ಪ್ರಕಾರ, ಆದ್ರೆ ಮಳೆಗಾಲಕ್ಕೆ ಹೋಗೋದಾದ್ರೆ ಹೇಗೆ? ನೇರವಾಗಿ ಹೋಗಿ ದಾಳಿ ಮಾಡೋ ಹಾಗಿಲ್ಲ. ನೇರವಾಗಿ ಅಂತಂದ್ರೆ ಬರುವಂಥದ್ದು ಸಂಪೂರ್ಣ ಜಾಗ ಗೇರುಸೊಪ್ಪ ನಾಡಿನ ರಾಣಿಯದ್ದು. ಈಗ ಒಬ್ಬ ಸೈನಿಕರಿಗೆ 10 ಜನ ಇತರೆಯವರು ಬಂದ್ರೂ ಹೋರಾಟ ಆಯಿತು ಅಂತಂದರೆ ಅಪ್ಪಿತಪ್ಪಿ ಸೈನಿಕನು ಸಾಯ್ಬೋದು, 10 ಜನ ಕಡಿಬಹುದು, ಬಟ್ ಸೈನಿಕರಿಗೆ ಕಷ್ಟ ಆಗತ್ತೆ. ಅದಕ್ಕೆ ನಾವು ಏನು ಮಾಡೋಣ ಅಂತಂದರೆ ಮಳೆಗಾಲವನ್ನು ಚಾಯ್ಸ್ ಮಾಡೋಣ. ಮಳೆಗಾಲದಲ್ಲಿ ಆ ಭಾಗದಲ್ಲಿ ಈ ಹರಳು ಅಂತಂದರೆ ಎಣ್ಣೆಯ ಬೀಜಗಳು, ಗುರಿಗೆ ಹಳ್ಳು ಅಂತ ಬರುತ್ತೆ, ಉಪ್ಪಾಯಿಗೆ ಹಳ್ಳು ಅಂತ ಬರುತ್ತೆ, ಅವುಗಳು ಸಂಗ್ರಹ ಮಾಡ್ತಾಯಿದ್ರು. ಆವಾಗ ಎಣ್ಣೆಗಳನ್ನು ಬಳಸ್ತಾಯಿದ್ರು, ನಾವು ಸಹ ಅದನ್ನು ಬಳಸಿದ್ದೀವಿ ಬಿಡ್ರಿ. ಅದನ್ನು ಸಂಗ್ರಹ ಮಾಡೋದಕ್ಕೆ ವೇಷವನ್ನು ಮರೆಸ್ಕೊಂಡು ಹೋಗೋಣ ಅಂತಂದು ಹೇಳಿ ಮಾತಾಡ್ಕೊಳ್ತಾರೆ. ಈ ರೀತಿಯಾಗಿ ಪ್ಲಾನ್ ಮಾಡ್ತಾರೆ. ಒಂದು ಹೆಚ್ಚು ಕಡಿಮೆ 500 ಅಥವಾ 1000 ಜನ ಸೈನಿಕರು ಅಂತಂದು ಹತ್ಕೊಳ್ಳೋಣ. ಬರೇಕಲ್ ಬತೇರಿಯಿಂದ ಆವಾಗ ಹೊರಟು ಈ ಮೇಗಣಿ ತಲೆಯಲ್ಲಿ ಇರ್ತಾರೆ ಅವರು. ಮೇಗಣಿ ಗುಡ್ಡ ಅಂತಲ್ಲಿ ತೋರಿಸ್ದೆ, ಕಾರಣಿ ಹತ್ರ. ಆ ಗುಡ್ಡದ ತಾಟದಲ್ಲಿ ಇರ್ತಾರೆ. ಆದರೆ ಅಷ್ಟೊತ್ತಿಗಾಗಲೇ ಈ ಸೈನಿಕರೆಲ್ಲ ವಿಚಾರವನ್ನು ತಿಳಿದುಕೊಂಡಿದ್ರಲ್ವ, ಯಾವುದು ಚಿಮಲೆಕೋಟೆಯ ಸೈನಿಕರನ್ನ ಹಿಡಿದುಕೊಂಡು ಹೋಗಿ, ಅದರಲ್ಲಿ 1-2 ಸೈನಿಕರು ಅಲ್ಲಿಂದ ತಪ್ಪಿಸ್ಕೊಂಡು ಬಂದ್ಬಿಡ್ತಾರೆ. ಆ ತಪ್ಪಿಸಿಕೊಂಡು ಬಂದಿರತಕ್ಕಂತಹ ಸೈನಿಕರು ನೇರವಾಗಿ ಬಂದು ಕಾರಣಿಯಲ್ಲಿರ್ತಕ್ಕಂತಹ ತರಬೇತಿ ಕೇಂದ್ರಕ್ಕೆ ಬರ್ತಾರೆ, ಕುದುರೆ ತರಬೇತಿ ಕೇಂದ್ರಕ್ಕೆ. ಆ ಸೈನಿಕರು ಹೇಳ್ತಾರೆ, ಇಲ್ಲ, ಕೆಳದಿಯವರು ದಾಳಿ ಮಾಡ್ತಾ ಇದ್ದಾರೆ, ಯಾವ ರೂಪದಲ್ಲಾದರೂ ದಾಳಿ ಮಾಡ್ಬೋದು, ನಮಗಿಷ್ಟೆಲ್ಲ ಹಿಂಸೆ ಕೊಟ್ಟು ವಿಚಾರವನ್ನು ತಿಳ್ಕೊಂಡಿದ್ದಾರೆ, ನೀವು ಯಾವುದಕ್ಕೂ ಅಲರ್ಟ್ ಇರಿ. ಅವ್ರು ಅಲರ್ಟ್ ಆಗೋಷ್ಟೊತ್ತಿನೊಳಗಡೆ ಈ ಸೈನಿಕರು ವೇಷವನ್ನು ಸಹಜವಾಗಿರ್ತಕ್ಕಂತಹ ಮನುಷ್ಯರ ಹಾಗೆ, ಕೃಷಿ ಮನುಷ್ಯರ ಹಾಗೆ ಇಲ್ಲಿ ಹಳ್ಳನ್ನು ಹೆಕ್ಕಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಯಾಕಂದರೆ ಭಾಷೆಯಲ್ಲೂ ಬದಲಾವಣೆ ಇಲ್ಲ, ರೂಪ ಆಕಾರ ಗಾತ್ರ ಅಥವಾ ಯಾವುದರಲ್ಲೂ ಬದಲಾವಣೆ ಇಲ್ಲ, ಸಾಮಾನ್ಯವಾಗಿ ಸುಲಭವಾಗಿ ಕಂಡುಹಿಡಿಯೋದು ಕಷ್ಟ. ಈ ಕಡೆ ಬರ್ತಾರೆ. ಹೀಗೆ ಬರುವಂತಹ ವಿಚಾರ ಇಲ್ಲಿರ್ತಕ್ಕಂತಹ ಸೇನಾ ದಂಡನಾಯಕನಿಗೆ ಗೊತ್ತಾಗತ್ತೆ, ಈ ಹೊಗೆವಡ್ಡಿಯಲ್ಲಿರ್ತಕ್ಕಂಥ ದಂಡನಾಯಕನಿಗೆ. ಬರ್ತಾ ಇದ್ದಾರೆ, ನಮ್ಮ ಮೇಲೆ ದಾಳಿ ಮಾಡ್ತಾರೆ ಅಂತಂದು. ಅವನು ಅಲರ್ಟ್ ಆಗಬೇಕಲ್ಲ, ಅಲರ್ಟ್ ಆಗೋದು ಕಷ್ಟ. ಹೇಗೆ ಗೊತ್ತಾಯಿತು ವಿಚಾರ? ಅಲ್ಲೊಂದು ಅರಮನೆ ಇರುತ್ತೆ, ಅರಮನೆ ಆ ವರ್ಷ ಸುಟ್ಟೋಗಿರುತ್ತೆ. ಯಾಕೆ? ಅದು ಸಹಜವಾಗಿ ಬೆಂಕಿ ಬಿದ್ದಾವಾಗ ಬೇಸಿಗೆಯಲ್ಲಿ ಸುಟ್ಟೋಗಿರುತ್ತೆ. ಚಿಮಲೆಕೋಟೆಯಲ್ಲಿ ಆಕ್ರಮಣ ಮಾಡಬೇಕಾದ್ರೆ ಅರಮನೆ ಇತ್ತು. ಆ ಸೈನಿಕರನ್ನು ಒಳಗಡೆ ತಗೊಂಡೋಗಿ ಕೂರಿಸಿ ಅವರನ್ನು ಚಿತ್ರಹಿಂಸೆ ಕೊಟ್ಟು ಜೈಲಿನಲ್ಲಿ ಹಾಕಿ ವಿಚಾರವನ್ನು ತಿಳಿಯುವಷ್ಟರ ಹೊತ್ತಿಗೆ 1-2-3 ತಿಂಗಳ ಕಳೆದೋಗಿರುತ್ತೆ, ಅರಮನೆ ಸುಟ್ಟೋಗಿರುತ್ತೆ. ಆ ಅವಶೇಷಗಳನ್ನು ಈ ರಾಜ ಏನು ಮಾಡ್ತಾನೆ ಅಂತಂದರೆ ಎಲ್ಲರನ್ನ ಕೇಳ್ತಾನೆ, ಏನು ಮಾಡಬೇಕು, ಹಿಂಗೆ ಅರಮನೆ ಸುಟ್ಟು ಹೋಗಿದೆಯಲ್ಲ ಅಂತಂದು. ಆಗ ಸ್ವಾಮೀಜಿಗಳು ಅಥವಾ ಹಿರಿಯರು ಅಥವಾ ಮುನಿಗಳು ಎಲ್ಲ ಹೇಳ್ತಾರೆ, ನೋಡಪ್ಪ, ಅಲ್ಲಿ ಅರಮನೆ ಸುಟ್ಟಿದೆ ಅಂತಂದರೆ ಸಾವಿರಾರು ಪಾಪಕರ್ಮಗಳಾಗಿರ್ತವೆ, ಎಷ್ಟೋ ಜೀವಿಗಳು ಸತ್ತೋಗಿರ್ತವೆ, ಮನುಷ್ಯರು ಸತ್ತೋಗಿರ್ತಾರೆ, ಬಸರಿಯರು ಸತ್ತೋಗಿರ್ತಾರೆ, ಅಥವಾ ಮುದುಕರು ಸತ್ತೋಗಿರ್ತಾರೆ, ಯಾರೋ ಸತ್ತೋಗಿರ್ತವೆ, ಅದೆಲ್ಲ ಪಾಪಕರ್ಮಗಳಲ್ಲಿ ಇರ್ತವೆ. ನೀನು ಅಲ್ಲಿ ಅರಮನೆ ಇಡಬೇಡ, ಅಲ್ಲಿರುವಂತಹ ಬಸದಿಯನ್ನು, ಅರಮನೆಯ ಜೊತೆಗೆ ಬಸದಿ ಇತ್ತು, ಆ ಬಸದಿಯನ್ನು ಮುಂದೆ ತಗಡಬಾ. ಈಗ ಆ ಊರು ಯಾವ ಊರು? ಇಲ್ಲ ಸರ್, ಇಲ್ಲ ಸ್ವಾಮಿ, ಎಲ್ಲ ಅದಕ್ಕೆ ಬೆಂಕಿ ಬಿದ್ದು ಇಡೀ ಊರೇ ಬಿಳಿಚಿ ಹೋಗಿದೆ, ಅಂದರೆ ಬೂದಿ ಬಿದ್ದು ಹೋಗ್ಬಿಟ್ಟಿದೆ. ಓ ಹೌದಾ? ಅದೆಲ್ಲ ಗಟ್ಟಿಯಾಗಿತ್ತು. ಆ ಸ್ವಾಮೀಜಿ ಎಲ್ಲ ಬಂದವಾಗ ಬಿಳಿಯಾಗಿರ್ತಕ್ಕಂಥ ಬೂದಿ ಗಟ್ಟಿ ಆಗಿತ್ತು.
ಆಗ ಬೂದಿ ಬೆಳಚಿಕೊಂಡಿರೋದ್ರಿಂದ ಆ ಭಾಗವನ್ನು ಬೆಳಚುಗೋಡು ಅಂತ ಕರೆದ್ರು. ಈಗಲೂ ಆ ಊರನ್ನು ಬೆಳಚುಗೋಡು ಅಂತ ಕರೀತಾರೆ. ಯಾಕೆ ಬೆಳಚುಗೋಡು ಅಂತಂದ್ರೆ ಅರಮನೆ ಮತ್ತು ಆ ಊರು, ಆ ಸುತ್ತಮುತ್ತ ಮನೆಗಳೆಲ್ಲ ಸುಟ್ಟೋಗಿ ಬೂದಿ ರಾಶಿ ಬಿದ್ದು ಅದು ಗಟ್ಟಿಯಾಗಿ ಅಲ್ಲಲ್ಲಿ ನಿಂತಿರೋದ್ರಿಂದ ಬೆಳಚುಗೋಡು ಅಂತ ಕರೆದ್ರು. ಆ ಅರಮನೆಯನ್ನು ಶಿಫ್ಟ್ ಮಾಡ್ತಾ ಇದ್ರು, ಆ ಬಸದಿಯನ್ನು ಶಿಫ್ಟ್ ಮಾಡ್ತಾ ಇದ್ರು. ಅಷ್ಟೊತ್ತಿನೊಳಗೆ ವಿಗ್ರಹಗಳೆಲ್ಲ ಆ ಕಡೆ ಹೋಗಿದ್ವು. ಹಾಗಾದರೆ ಹೇಗೆ ಕಟ್ಟಬೇಕು ಅನ್ನುವಂಥ ಪ್ರಶ್ನೆ ಬಂತು.